ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯ ಒಳಸಂಚು ಕುರಿತು ಒಂದು ದಿವಸದ ವಿಚಾರ ಸಂಕಿರಣ ಬೀದರ್ ಜಿಲ್ಲೆಯ ಬಲಗೈ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಬೇಲ್ದಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ರಾಜ್ಯ ಅಧ್ಯಕ್ಷರು ಶ್ರೀ ಜ್ಞಾನಪ್ರಕಾಶ್ ಸ್ವಾಮಿಗಳು ಮತ್ತು ಚಂದ್ರಶೇಖರಯ್ಯ, ರಾಜ್ಯ SC/ST ನೌಕರರ ಸಂಘದ ಅಧ್ಯಕ್ಷರು ಮತ್ತು ಬಲಗೈ ಸಮುದಾಯದ ಮುಖಂಡರು ಮತ್ತು ಒಂದು ದಿವಸದ ವಿಚಾರ ಸಂಕಿರಣದಲ್ಲಿ ದಲಿತ ಮುಖಂಡರು ಮತ್ತು ಎಲ್ಲ ಮಹಿಳೆಯರು ಭಾಗವಹಿಸಿದರು. ಅನಿಲ್ ಕುಮಾರ್ ಬೇಲ್ದಾರ್, ರಮೇಶ್ ಡಾಕೋಳಗಿ, ಬಾಬು ಪಾಸ್ವಾನ್, ಶಿವಕುಮಾರ್ ನೀಲಕಂಠ್, ಪ್ರದೀಪ್ ನಾಟೇಕರ್, ಶ್ರೀಪತರಾವ್ ದಿನೇ ಈ ಕಾರ್ಯಕ್ರಮದಲ್ಲಿ ಎಲ್ಲ ದಲಿತ ಮುಖಂಡರು ಭಾಗಿಯಾಗಿದ್ದರು. ವರದಿ: ಪ್ರಭು ಸೋನಿ ಮತ್ತು ಸುನಿಲ್ ಕುಮಾರ್.
ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಒಳ ಮೀಸಲಾತಿಯ ಸಾಧಕ ಬಾಧಕಗಳು ಮತ್ತು ಮುಂದೆ ಬರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಸೆನ್ಸಸ್ ಏನಿದೆ ಅದರ ಬಗ್ಗೆ ಒಂದು ಜನಜಾಗೃತಿ ಮಾಡಬೇಕು ಅಂತ ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ವಿ. ಈ ವಿಚಾರ ಸಂಕಿರಣದಲ್ಲಿ ಬಹುಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರಾದಂಥ ಒಂದು ಸಮುದಾಯವನ್ನು, ಪ್ರಬಲ ಸಮುದಾಯವನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕುಗ್ಗಿಸಬೇಕು. ಅವರ ಜನಸಂಖ್ಯೆಯನ್ನು ಕುಗ್ಗಿಸಿ ಅವರ ಎಲ್ಲ ಹಕ್ಕುಗಳನ್ನು ಕಿತ್ಕೋಬೇಕು ಅಂತಕ್ಕಂಥ ಹುನ್ನಾರ ಒಂದು ಕಡೆ ನಡೆಯಿತು. ಆ ಹುನ್ನಾರವನ್ನು ನಾವು ರಾಜ್ಯಾದ್ಯಂತ ನಮ್ಮ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಅದನ್ನು ಬಹಿರಂಗವಾಗಿ ಎಲ್ಲ ಕಡೆಗೂ ಹೋರಾಟವನ್ನು ಪ್ರಾರಂಭ ಮಾಡಿ ನಮ್ಮ ಹಕ್ಕು ಮತ್ತು ಅಧಿಕಾರಕ್ಕೋಸ್ಕರವಾಗಿ ಹೋರಾಟವನ್ನು ಸಕ್ರಿಯವಾಗಿ ಬೀದರಿಂದಲೇ ಪ್ರಾರಂಭ ಮಾಡಿ ಆ ಹೋರಾಟದ ಫಲವಾಗಿ ನಮಗೆ ಸಂವಿಧಾನಬದ್ಧವಾದಂಥ ಹಕ್ಕುಗಳು ದೊರಕಲಿಕ್ಕೆ ಅವಕಾಶ ಆಯಿತು. ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಒಂದು ಚರ್ಚೆ ಆಯಿತು. ಈ ಚರ್ಚೆಯಲ್ಲಿ ಅಂಕಿಅಂಶಗಳ ಮುಖಾಂತರವಾಗಿ ಚಂದ್ರಶೇಖರ್ ಅವರು ವಿಸ್ತಾರವಾಗಿ ಮಾತಾಡಿದ್ದಾರೆ. ಯಾವ್ಯಾವ ಜನ ಸಮುದಾಯಕ್ಕೆ ಯಾರಿಗೂ ವಂಚನೆ ಆಗಬಾರ್ದು, ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಡು, ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದು ಅಂಬೇಡ್ಕರ್ ಆಶಯ. ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕಿಬಿಟ್ರೆ ಅದು ಸಂವಿಧಾನ ಅಲ್ಲ, ಅದು ಅಪಚಾರ ಮಾಡೋದಾಗಿ. ಹಾಗಾಗಿ ಯಾರಿಗೂ ಸುಣ್ಣ ಬೆಣ್ಣೆ ಹಾಕೋದು ಬೇಡ, ಎಲ್ಲರಿಗೂ ಬೆಣ್ಣೆನೇ ಹಾಕಿ ಅಂತೇಳಿ ನಾವೇನು ಮಾಡಿದ್ದೀವಿ, ನಮ್ಮ ಸಂಖ್ಯಾಬಲ ಏನಿದೆ, ನಮ್ಮ ಸಂಖ್ಯಾಬಲಕ್ಕೆ ಅನುಗುಣವಾಗಿ ನಮ್ಮ ಹಕ್ಕುಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಸಂಖ್ಯೆ ಎಷ್ಟಿದೆ, ನಮಗೆಲ್ಲಿ ಮೋಸ ಆಗಿದೆ, ನಮಗೆಲ್ಲಿ ದೋಖ ಆಗಿದೆ ಅಂತೇಳಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಜೊತೆಗೆ ಮುಂದೆ ಬರತಕ್ಕಂಥ ಸೆನ್ಸಸ್ನಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಿ, ಯಾರೂ ಸಹ ತಮ್ಮ ತಮ್ಮ ಜಾತಿ ಧರ್ಮಗಳನ್ನು ನೀವು ಮುಚ್ಚಿಡಬೇಡ್ರಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜನಸಂಖ್ಯೆನೇ ಪ್ರಜಾಪ್ರಭುತ್ವದ ಮೌಲ್ಯ. ಹಾಗಾಗಿ ಅದಕ್ಕೊಂದು ಮೌಲ್ಯ ಬರಬೇಕಂದ್ರೆ ಜನಸಂಖ್ಯೆ ಬೇಕಲ್ಲ. ನಾವು ಪ್ರಬಲವಾದಂಥ ಜನಸಂಖ್ಯೆ ಇದ್ದೀವಿ. ಹಾಗಾಗಿ ನಮ್ಮ ಸಂಖ್ಯೆನ ಕರೆಕ್ಟಾಗಿ ನಮೂದಿಸಿ ಅಂತೇಳಿ ಇವತ್ತು ಬೀದರ್ನಲ್ಲಿ ಒಂದು ವಿಚಾರ ಸಂಕಿರಣವನ್ನು ನಮ್ಮೆಲ್ಲ ಸಂಘಟನೆ, ಎಲ್ಲ ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ಸ್ವಾಭಿಮಾನಿ ನೌಕರರು ಬಂದು ಸೇರಿದರು. ಭಾಳ ಗಂಭೀರವಾಗಿ ಚರ್ಚೆ ಆಗಿದೆ. ಸರ್ಕಾರಕ್ಕೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಾರಸುದಾರರಾದಂಥ ಬಲಗೈ ಸಂಬಂಧಿತ ಜಾತಿಗಳನ್ನು ನೀವು ಕುಗ್ಗಿಸಬೇಡಿ, ಹಕ್ಕು ಮತ್ತು ಅಧಿಕಾರಗಳು ಸಮಾನವಾಗಿ ಹಂಚಿಕೆ ಆಗಲಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದೇವೆ. ಒಂದು ಪಕ್ಷ ಏನಾದ್ರು ಅವರು ನಮಗೆ ಈಗ ಮಾಡ್ದಂಗೆ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾಡ್ದಂಗೆ ಅಂದ್ರೆ ಮುಂದೆ ಏನಾದ್ರು ಅವ್ರು ಕೈ ಹಾಕಿದ್ರೆ ಅವ್ರ ಸರ್ಕಾರನೇ ಉಳಿಯಲ್ಲ ಅಂತಕ್ಕಂಥ ಸಂದೇಶವನ್ನು ಇಲ್ಲಿಂದ ಕೊಟ್ಟು ಕಳಿಸ್ತೇವೆ. ಸರ್, ಇನ್ನೊಂದು ಸರ್, ಈಗ ಬಲಗೈ ಸಮುದಾಯದ ಬಗ್ಗೆ ಮಾತಾಡೋದಾದ್ರೆ ಧರ್ಮ ಬೌದ್ಧ ಅಂತ ಒಂದಿಷ್ಟು ಜನ ಬರ್ಸ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ಹಿಂದೂ ಅಂತಕ್ಕಂಥದ್ದು. ಇನ್ನು ಮೊನ್ನೆಯಷ್ಟೇ ಪತ್ರಿಕಾಗೋಷ್ಠಿ ಮೂಲಕ ಬಹಳಷ್ಟು ದಲಿತ ಮುಖಂಡರು ನಿಮ್ಮ ಹತ್ರನೇ ಇದ್ದಾರೆ. ಸೊ ಅವರೆಲ್ಲ ಬೌದ್ಧ ಅಂತ ಬರ್ಸು ಅಂತ ಹೇಳ್ತಕ್ಕಂಥದ್ದು. ಬಟ್ ಈಗಾಗಲೇ ಕೆಲವು ಕಡೆ ನಮ್ದೇನು ಸರ್ಟಿಫಿಕೇಟ್ ನಾವು ನೋಡ್ತೀವಿ, 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್, ಅದರಲ್ಲೆಲ್ಲ ಧರ್ಮ ಹಿಂದೂ ಅಂತಲೇ ಇರುವಾಗ ನಾವೇನು ಬೌದ್ಧಿಸ್ಟ್ಗಳ, ನಾವೇನು ದೀಕ್ಷಾ ತಗೊಂಡಿದ್ದೇವೆ ನಾವು ಬೌದ್ಧ ಅಂತ ಬರ್ಸ್ಲಿಕ್ಕೆ? ಸೊ ಈ ವಿಚಾರದ ಬಗ್ಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆ. ಅಂಕಿ ಸಂಖ್ಯೆ ಹೆಂಗೆ ಬರ್ಸಿದ್ರೆ ಸಿಗುತ್ತಾ? ನಿಜವಾಗಿ ಖಂಡಿತ ಸಿಗುತ್ತೆ. ನೋಡಿ, ಧರ್ಮನೇ ಬೇರೆ, ಜಾತಿನೇ ಬೇರೆ. ಮೀಸಲಾತಿ ಧರ್ಮದ ಆಧಾರಿತವಾಗಿಲ್ಲ. ಅನ್ಟಚಬಲ್ಸ್ ಆರ್ ನಾಟ್ ಹಿಂದೂ ಅಂತ 1911 ಗೆಜೆಟ್ನಲ್ಲೇ ಪ್ರಕಾರ. ನಾವು ಹಿಂದೂಗಳಾಗಿದ್ದರೆ ನಾವು ಮೀಸಲಾತಿ ಯಾಕೆ ಕೇಳ್ತೀವಿ? ಎಲ್ಲ ಬಿಟ್ಕೋಬೇಕಾಗಿತ್ತು, ದೇವಸ್ಥಾನದೊಳಗಡೆ ನೀರು ಮುಟ್ಟಿಸ್ಬೇಕು. ನಾವು ಹಿಂದೂಗಳು ಅಲ್ಲವೇ ಅಲ್ಲ. ಅಂಬೇಡ್ಕರ್ ಡಿಕ್ಲೇರ್ ಮಾಡಿದ್ದಾರೆ, ಬ್ರಿಟಿಷ್ ಗೆಜೆಟ್ನಲ್ಲಿದೆ ಅನ್ಟಚಬಲ್ಸ್ ಆರ್ ನಾಟ್ ಹಿಂದೂ ಅಂತೇಳಿ. ಹಾಗಾಗಿ ಹಿಂದೂ ಅಂತಕ್ಕಂಥದ್ದು ಏನಾಗಿದೆ, ನಮ್ಮ ಏನು ಈ ಆಳುವ ಸಮುದಾಯ ಇದೆಯಲ್ಲ, ಅದನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡ್ತೀವಿ ಧರ್ಮದ ಹೆಸರಲ್ಲಿ. ಅಂದರೆ ಬಾಬಾ ಸಾಹೇಬ್ ಅವರು ಬಲಿಷ್ಠ ಆಗಿದ್ದಾರೆ. ನಾವು ಯಾರು ಹಿಂದೂಗಳಲ್ಲ, ನಾವು ಮೂಲತಃ ಬೌದ್ಧರಾಗಿದ್ದೀವಿ. ಹಾಗಾಗಿ ನಮ್ಮ ಮನೆಗೆ ನಾವು ವಾಪಸ್ ಬರೋಕ್ಕೆ ಇನ್ನೊಬ್ಬರ ಹತ್ರ ಏನು ನಾವು ಸರ್ಟಿಫಿಕೇಟ್ ತೊಗೋಬೇಕಾದ ಅವಶ್ಯಕತೆ ಇಲ್ಲ. ಬೌದ್ಧ ಧರ್ಮದ ಸರ್ಟಿಫಿಕೇಟ್ಗಳು ಈಗಾಗಲೇ ಎಲ್ಲ ಕಡೆ ಸಿಗ್ತಾವೆ. ಅದಕ್ಕೆ ವ್ಯವಸ್ಥೆ ಸರ್ಕಾರದ ಹಂತದಲ್ಲಿ ಮಾತಾಡ್ತಾ ಇದ್ದಾರೆ. 1919 ಗೆಜೆಟ್ ಆಗಿದೆ. ಕರ್ನಾಟಕ ಸರ್ಕಾರ ಅದನ್ನು ಅಂಗೀಕಾರ ಮಾಡಿದ್ರೆ ಪರಿಶಿಷ್ಟ ಬೌದ್ಧ ವಲಯ ಸರ್ಟಿಫಿಕೇಟ್ ಸಿಗುತ್ತೆ, ಯಾವುದೇ ಸಮಸ್ಯೆ ಇರಲ್ಲ. ಇದು ಜಾತಿಯ ಆಧಾರಿತ ಮೀಸಲಾತಿ ಅಷ್ಟೇ ಹೊರತು ಧರ್ಮಾಧಾರಿತ ಅಲ್ಲವೇ ಅಲ್ಲ. ಅದಕ್ಕೆ ಯಾಕೆ ಕೆಲವರು ಹಿಂದೂ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ? ಹಿಂದೂ ಅಂತ ಯಾಕೆ ಬರ್ದಿದ್ದಾರೆ ಅಂದರೆ ಅವರಿಗೆ ಭಯ ಇದೆ, ದೇವ್ರ ಕಣ್ಣು ಕಿತ್ಕೊಂಡ್ಬಿಡ್ತದೆ, ಕಾಲು ಕಿತ್ಕೊಂಡ್ಬಿಡ್ತದೆ ಅಂತೇಳಿ. ಯಾವ ಕಾಲನ್ನು ಕಿತ್ಕೊಳ್ಳಲ್ಲ, ಯಾವ ಕೈನೂ ಕಿತ್ಕೊಳ್ಳಲ್ಲ. ಸ್ವತಃ ಪ್ರಧಾನಿಗಳೇ ಹಿಂದೂ ಧರ್ಮ ನೈಹಿಯೇ ಅಂತಾರೆ. ಸುಪ್ರೀಂ ಕೋರ್ಟಲ್ಲಿ ಹಿಂದೂ ಧರ್ಮದ ವ್ಯಾಖ್ಯಾನ ಹೇಳಿದ್ರೆ ಹಿಂದೂ ಧರ್ಮವೇ ಅಲ್ಲ ಅಂತಾರೆ. ಧರ್ಮವೇ ಅಲ್ಲ ಅಂದಮೇಲೆ ಧರ್ಮ ಅಂತ ಹೆಂಗೆ ಬಳಸ್ತೀರ? ಅವಕ್ಕೇನು ರೈಟ್ ದ ರಿಲಿಜಿಯಸ್ ಇನ್ ಹಿಂದೂ. ಬುದ್ಧಿಸ್ಟ್ ಇಸೆ ಅದು ನೇಮ್, ಅದಿದೆ, ಫೌಂಡರ್ ಇದ್ದಾರೆ. ಹಾಗಾಗಿ ಬೌದ್ಧ ಅಂತ ಬರ್ಕೊಳ್ಳೋದು ಹೆಮ್ಮೆ. ಬಾಬಾ ಸಾಹೇಬ್ ಹೇಳಿದ್ರು, ಅದಕ್ಕೋಸ್ಕರ ಬೌದ್ಧ ಅಂತ ಬರೆದ್ರೆ ಯಾವ ಸಮಸ್ಯೆ ಇಲ್ಲ ಅಂತ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಸರ್, ಇನ್ನೊಂದು ಸರ್, ನಮ್ಮ ಮಾಧ್ಯಮದಲ್ಲಿ ಎಲ್ಲ ಸರ್, ಈಗ ಆಲ್ರೆಡಿ ಏನದ
ಈ ಕ್ರಿಶ್ಚಿಯನ್ ಅಂತ ಬರೆಸ್ತಾ ಇದ್ದಾರೆ. ಪ್ರತಿಯೊಂದು ಗಲ್ಲಿಯಲ್ಲಿ ಚರ್ಚ್ಗಳಿದೆ, ಆಲ್ರೆಡಿ ಪಾದ್ರಿ ಎಲ್ಲ ಬರ್ತಾ ಇದ್ದಾರೆ. ಅದಕ್ಕೇನು ಇದು ಮಾಡೋದು? ಸರ್, ಈಗ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ 2023ರಲ್ಲಿ. ಭಾಳ ನೇರವಾಗಿ ಹೇಳ್ತಾ ಇದ್ದೇನೆ, ಸನ್ಮಾನ್ಯ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗಿದೆ. ಏನು ಡಿಸೈಡ್ ಆಗಿದೆ ಅಂದರೆ, ದಲಿತರು, ಬೌದ್ಧ, ಸಿಖ್ ಅಥವಾ ಜೈನ್ ಧರ್ಮಕ್ಕೆ ಹೋದರೆ ಅವರ ಮೀಸಲಾತಿಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆಗೋದಿಲ್ಲ. ಅಪ್ಪಿ ಅವರೇನಾದರೂ ಈ ದೇಶದ ಧರ್ಮಗಳಲ್ಲದ ಮುಸ್ಲಿಂ, ಕ್ರೈಸ್ತ ಅಂತ ಬರೆದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಸಿಗಲ್ಲ, ಸರ್ಟಿಫಿಕೇಟು ಸಿಗಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮೋದಿ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿದೆ. ಈಗಾಗಲೇ ಚರ್ಚೆ ಆಗಿದೆ, ಅದು ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಏನು ಸಮುದಾಯ ಇದೆ ಅವರು ಮೀಸಲಾತಿ ಉಳಿಸ್ಕೋಬೇಕು ಅಂದರೆ ಅವರು ಬರೀಲೇಬೇಕು. ಇಲ್ಲಾಂದರೆ ಕ್ರೈಸ್ತ ಮತ್ತು ಮುಸ್ಲಿಮನ್ ಅಂತ ಬರೆದ್ರೆ ಖಂಡಿತ ಸರ್ಟಿಫಿಕೇಟ್ ಸಿಗೋದಿಲ್ಲ, ಯಾವುದೇ ಕಾರಣಕ್ಕೂ ಸಿಗಲ್ಲ. ಧನ್ಯವಾದ.